ಭಯೋತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆಯಲ್ರಿ, ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿದ್ವೋ ಗೊತ್ತಿಲ್ಲ, ಹೇಳಿಕೆ ಅಂತೂ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ, ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದೆಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ್ ಅವರ ಭಯೋತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆಯಲ್ರಿ, ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿದ್ವೋ ಗೊತ್ತಿಲ್ಲ, ಹೇಳಿಕೆ ಅಂತೂ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ, ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದೆಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ್ ಅವರ ಭಯೋತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆಯಲ್ರಿ, ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿದ್ವೋ ಗೊತ್ತಿಲ್ಲ, ಹೇಳಿಕೆ ಅಂತೂ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ
ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ್ ಅವರ ಹೇಳಿ ಉತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆ. ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿಲ್ವೋ ಗೊತ್ತಿಲ್ಲ, ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರಿ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ್ ಅವರ ಹೇಳಿ ಉತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆ. ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿಲ್ವೋ ಗೊತ್ತಿಲ್ಲ, ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಮಕ್ಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರಿ ಅವರೇ ಹೌದು, ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ್ ಅವರ ಹೇಳಿ ಉತ್ಪಾದಕರು ಧರ್ಮವನ್ನ ಕೇಳಿ ಹೊಡೆದಿಲ್ಲ ಅಂತ ತಿಮ್ಮಾಪುರ್ ಹೇಳಿಕೆಯನ್ನ ಕೊಟ್ಟರು. ತಿಮ್ಮಾಪುರ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿಕಾರ್ತಿದ್ದಾರೆ. ತಿಮ್ಮಾಪುರ್ ಬಟ್ಟೆ ಬಿಚ್ಚಿಲ್ಲ ಎಂದು ಹೇಳುತ್ತಾರೆ. ಇಂತಹ ನೀಚ ಕೃತ್ಯ ಮತ್ತೊಂದಿಲ್ಲ. ಬೇಕಾದಷ್ಟು ಫೋಟೋಗಳು ಲಭ್ಯ ಆಗಿದೆ. ಅದು ಯಾವ ಇದ್ರ ಮೇಲೆ ಅವರಿಗೇನು ಗೊತ್ತೋ ಗೊತ್ತಿಲ್ವೋ, ನೋಡಿಲ್ವೋ ಗೊತ್ತಿಲ್ಲ, ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಐಡಿ ಕೇಳಲಿಲ್ಲ, ಬಟ್ಟೆ ಬಿಚ್ಚಿಸಿದ್ರು. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗೆ ಇರ್ತಾ ಇತ್ತು? ಸೂರ್ಯ ಪ್ರಶ್ನೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಬಟ್ಟೆ ಬಿಚ್ಚಿಸಿದ್ರೆ ಹೇಗಿರ್ತಾ ಇತ್ತು ಕೇಳಿದ್ದಾರೆ. ನೋಡೋಣ ಹೆಂಗ್ ಕೇಳಿದ್ದಾರೆ. ಭಯೋತ್ಪಾದಕರು
ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತಹ ಆ ಕುಟುಂಬದ ಹೆಣ್ಣು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ RB ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ, ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ, ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದೆಯಾ? ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ, ಸಾರ್ವಜನಿಕ ಜೀವನದಲ್ಲಿರುವಂತ ಯೋಗ್ಯತೆ ಕೂಡ ಇಲ್ಲ. ಅಂತವ್ರು ರಿಸೈನ್ ಮಾಡಿ. ಈ ತಿಮ್ಮಾಪುರ ಅವರ